ಮಂದ್ರೂಪದ ಮೌಲಿಯವರ ಮೂರನೇ ಹಂತದ ಆಳವಾದ ಅಧ್ಯಯನ. 1. ಘಟನೆಯ ಹಿನ್ನೆಲೆ, ಪ್ರಸ್ತಾವನೆ, ಇಂಟ್ರೊಡಕ್ಷನ್. ಒಬ್ಬ ಅತ್ಯಂತ ಶ್ರೀಮಂತ ಸಾವಕಾರನಿದ್ದ. ಒಂದು ಸಂಜೆ ಅವನು ಚಹಾ ಕುಡಿಯುತ್ತಿದ್ದಾಗ ಕಪಿನೊಳಗೆ ಒಂದು ಹಲ್ಲಿಯೇ ನೆರಳು ಕಂಡಿತು. ಆ ಕ್ಷಣವೇ ಅವನ ಮನಸ್ಸಿನಲ್ಲಿ ಒಂದು ಭ್ರಮೆ ಹುಟ್ಟಿತು. ನಾನು ಹಲ್ಲಿಯನ್ನೇ ನುಂಗಿಬಿಟ್ಟೆ. ಈ ಒಂದು ಸಣ್ಣ ಕಲ್ಪನೆ ಅವನ ಜೀವನವನ್ನೇ ನರಕವಾಗಿಸಿತು. ಅಂದಿನಿಂದ ಅವನ ಊಟನಿದ್ರೆ ಎಲ್ಲವೂ ನಿಂತುಹೋಯಿತು. ಮುಂಬೈನ ದೊಡ್ಡ ದೊಡ್ಡ ಡಾಕ್ಟರ್ಗಳು ಪರೀಕ್ಷೆ ಮಾಡಿದರೂ ಎಲ್ಲಾ ರಿಪೋರ್ಟ್ಗಳು ನಾರ್ಮಲ್ ಬಂದವು. ಆದರೆ ಸಾವಕಾರನಿಗೆ ನಂಬಿಕೆ ಇರಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಹಲ್ಲಿಯಿದೆ, ಅದು ನನ್ನನ್ನು ಸಾಯಿಸುತ್ತದೆ ಎಂಬ ಭಯದಿಂದ ಅವನು ಸಾವಿನ ಅಂಚಿಗೆ ಬಂದು ನಿಂತನು. 2. ವಿದ್ವಾಂಸರ ಆಗಮನ, ದಿ ಅರೈವಲ್ ಆಫ್ ವಿಸ್ಡಮ್. ಕೊನೆಗೆ ಅವನನ್ನು ಎತ್ತಿನ ಗಾಡಿಯಲ್ಲಿ ಮಂದ್ರೂಪದ ಒಬ್ಬ ಜ್ಞಾನಿ ಪಂಚಾಂಗಕರ್ತರ ಹತ್ತಿರ ಕರೆತರಲಾಯಿತು. ಇವರು ಕೇವಲ ಜ್ಞಾನಿಯಲ್ಲ, ಮಾನವ ಮನಸ್ಸಿನ 10ನೇ ಹಂತದವರೆಗೂ ಆಳವಾಗಿ ಯೋಚಿಸುವ ವ್ಯಕ್ತಿ, 3rd ಜನರೇಷನ್ ಎಕ್ಸ್ಪರ್ಟ್. ವಿದ್ವಾಂಸರು ಸಾವಕಾರನ ಮಾತನ್ನು ಬಹಳ ಶಾಂತವಾಗಿ ಕೇಳಿಸಿಕೊಂಡರು. ಡಾಕ್ಟರ್ಗಳು ಅವನನ್ನು ಹುಚ್ಚ ಎಂದು ಕರೆದಿದ್ದರು, ಆದರೆ ಈ ವಿದ್ವಾಂಸರು ಅವನಿಗೆ ಮಾನ್ಯತೆ, ವ್ಯಾಲಿಡೇಷನ್ ನೀಡಿದರು. ಅವರು ಹೇಳಿದರು, ಹೌದು ಸಾವಕಾರರೇ, ನಿಮ್ಮ ಹೊಟ್ಟೆಯಲ್ಲಿ ಹಲ್ಲಿ ಹೋಗಿರುವುದು ನಿಜ. ನಿಮ್ಮ ಸಮಯ ಈಗ ಸರಿಯಿಲ್ಲ, ಅದಕ್ಕೆ ಹೀಗಾಗಿದೆ. ಈ ಒಂದು ಮಾತಿನಿಂದ ಸಾವಕಾರನಿಗೆ ವಿದ್ವಾಂಸರ ಮೇಲೆ ನಂಬಿಕೆ ಕುದರಿತು. ನನ್ನ ನೋವನ್ನು ಅರ್ಥ ಮಾಡಿಕೊಂಡವರು ಯಾರಾದರೂ ಇದ್ದಾರೆ ಎಂದು ಅವನು ನಿರಾಳನಾದನು. 3. ಯುಕ್ತಿ ಮತ್ತು ಚಿಕಿತ್ಸೆ, ದಿ ಸೈಕಲಾಜಿಕಲ್ ಟ್ರೀಟ್ಮೆಂಟ್. ವಿದ್ವಾಂಸರು 3 ದಿನಗಳ ಕಾಲಾವಕಾಶ ಕೇಳಿದರು. ಈ ಸಮಯದಲ್ಲಿ ಅವರು ಸಾವಕಾರ ವಿವರಿಸಿದಂತೆಯೇ ಬಣ್ಣ ಮತ್ತು ಗಾತ್ರದ ಒಂದು ಸತ್ತ ಹಲ್ಲಿಯನ್ನು ಲಿಝರ್ಡ್ ವ್ಯವಸ್ಥೆ ಮಾಡಿದರು. ಔಷಧ, ಸಾವಕಾರನಿಗೆ ಹಾಲು ಮತ್ತು ಬಾಳೆಹಣ್ಣಿನ ಮಂದವಾದ ಮಿಶ್ರಣವನ್ನು ಕುಡಿಯಲು ನೀಡಲಾಯಿತು, ವಾಂತಿ ಬರುವಂತಹ ಔಷಧ. ಸರಿಯಾದ ಸಮಯ, ಟೈಮಿಂಗ್. ಸಾವಕಾರನಿಗೆ ವಾಂತಿಯಾಗತೊಡಗಿದಾಗ ಮತ್ತು ಅವನು ಕಣ್ಣು ಮುಚ್ಚಿದಾಗ ವಿದ್ವಾಂಸರು ಬಹಳ ಚಾಣಾಕ್ಷತನದಿಂದ ಆ ಸತ್ತ ಹಲ್ಲಿಯನ್ನು ಆ ವಾಂತಿಯ ರಾಶಿಯಲ್ಲಿ ಹಾಕಿದರು. 4. ಫಲಿತಾಂಶ, ದ ರಿಸಲ್ಟ್. ಸಾವಕಾರ ಕಣ್ಣು ಬಿಟ್ಟು ನೋಡಿದಾಗ ಅವನಿಗೆ ಪ್ರತ್ಯಕ್ಷವಾಗಿ ಹಲ್ಲಿ ಹೊರಗೆ ಬಂದಿರುವುದು ಕಂಡಿತು, ಕಣ್ಣಿಗೆ ಕಂಡ ಸಾಕ್ಷಿ. ಆ ಕ್ಷಣವೇ ಅವನ ಮನಸ್ಸಿನಲ್ಲಿದ್ದ ಎಲ್ಲಾ ಭಯ, ಭ್ರಮೆಗಳು ಮಾಯವಾದವು. ಮರಣಶಯ್ಯೆಯಲ್ಲಿದ್ದ ಮನುಷ್ಯ ತಕ್ಷಣ ಎದ್ದು ಕುಳಿತುಕೊಂಡನು. ಅವನ ಮುಖದಲ್ಲಿ ಚೇತರಿಕೆ ಕಂಡಿತು ಮತ್ತು ಅವನಿಗೆ ಕೂಡಲೇ ಹಸಿವಾಯಿತು. 5. ಕಥೆಯ ಸಾರಾಂಶ ಮತ್ತು ಬೋಧನೆ, ದಿ ಮಾರಲ್ ಮತ್ತು ಲಾಜಿಕ್. ಮಾನಸಿಕ ಶಕ್ತಿ, ದಿ ಪವರ್ ಆಫ್ ಮೈಂಡ್. ಮನುಷ್ಯ ಕಾಯಿಲೆಯಿಂದ ಸಾಯುವುದಕ್ಕಿಂತ ಹೆಚ್ಚಾಗಿ ಭಯದಿಂದಲೇ ಸಾಯುತ್ತಾನೆ. ಮನುಷ್ಯಾನು ಕಾಯಿಲೆಯಿಂದ ಕಂತಲೂ ಭಯದಿಂದಲೇ ಹೆಚ್ಚು ಸತ್ತು ಹೋಗುತ್ತಾನೆ. ಮನಸ್ಸಿನ ಕಾಯಿಲೆಗೆ ಮದ್ದಿಗಿಂತ ನಂಬಿಕೆ ಮುಖ್ಯ. ಸೂಕ್ಷ್ಮ ಅಧ್ಯಯನ, ಡೀಪ್ ಲಾಜಿಕ್. ವಿಜ್ಞಾನದ ರಿಪೋರ್ಟ್ಗಳು ಎಲ್ಲಿ ಸೋತವೋ ಅಲ್ಲಿ ಮಾನವ ಸ್ವಭಾವವನ್ನು ಅರಿತ ವಿದ್ವಾಂಸನ ತರ್ಕ ಗೆದ್ದಿತು. ಇದನ್ನು ನಾವು ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಎನ್ನಬಹುದು. ಮೂಢನಂಬಿಕೆ ಮತ್ತು ತರ್ಕ, ಲಾಜಿಕ್ ವರ್ಸಸ್ ಸೂಪರ್ಸ್ಟಿಷನ್. ಇದು ಮೂಢನಂಬಿಕೆಯಲ್ಲ, ಒಬ್ಬ ಭ್ರಮನಿರತನಾದ ಮನುಷ್ಯನನ್ನು ಗುಣಪಡಿಸಲು ಮಾಡಿದ ಬುದ್ಧಿವಂತಿಕೆಯ ಉಪಾಯ. ಇಂದಿನ ಕಾಲದ ಡೋಂಗಿ ಬಾಬಾಗಳು ಕೇವಲ ನಕಲು ಮಾಡುತ್ತಾರೆ, ಆದರೆ ವಿದ್ವಾಂಸರಿಗಿದ್ದ ಸಮಯ, ಟೈಮಿಂಗ್ ಮತ್ತು ತರ್ಕ, ರೀಸನಿಂಗ್ ಅವರಿಗೆ ಗೊತ್ತಿಲ್ಲ. ವಿಡಿಯೋದ ಕೊನೆಯ ಮಾತು, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಫಾರ್ ಯೂಟ್ಯೂಬ್. ಗೆಳೆಯರೇ, ಜ್ಞಾನ ಎಂದರೆ ಕೇವಲ ಪುಸ್ತಕದ ಓದಿನಿಂದ ಬರುವುದಲ್ಲ, ಅದು ಮನುಷ್ಯನ ಮನಸ್ಸನ್ನು ಓದುವುದರಿಂದ ಬರುತ್ತದೆ. ವಿಜ್ಞಾನವು ದೇಹವನ್ನು ಉಳಿಸಬಹುದು, ಆದರೆ ಇಂತಹ 3ನೇ ಹಂತದ ಜ್ಞಾನವು ಜೀವವನ್ನು ಉಳಿಸುತ್ತದೆ. ಮಂದ್ರೂಪದ ಮೌಲಿ, 3ನೇ ಹಂತದ ಆಳವಾದ ಅಧ್ಯಯನ. ರಕ್ತದ ಕಣಗಳು ಮತ್ತು ತೋಟಕದ ವಿಜ್ಞಾನ, ಬ್ಲಡ್ ಸೆಲ್ಸ್ ಮತ್ತು ಸೈನ್ಸ್ ಆಫ್ ಟೋಟ್ಕಾ. ಮಂದ್ರೂಪದ ಮೌಲಿಯವರ 3ನೇ ಹಂತದ ದೈಹಿಕ ತರ್ಕ. 1. ದೇಹದ ಇಂಜಿನ್, ಕೆಂಪು ಮತ್ತು ಬಿಳಿ ರಕ್ತಕಣಗಳು, ಆರ್ಬಿಸಿ ಮತ್ತು ಡಬ್ಲ್ಯೂಬಿಸಿ. ನಮ್ಮ ದೇಹವು ಒಂದು ಗಾಡಿಯಿದ್ದಂತೆ. ಈ ಗಾಡಿಯಲ್ಲಿ ರಕ್ತದ ಕಣಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಂಪು ರಕ್ತಕಣಗಳು, ಆರ್ಬಿಸಿ, ಕೆಂಪು ಸೈನ್ಯ. ಇವು ಇಡೀ ದೇಹಕ್ಕೆ ಆಮ್ಲಜನಕ, ಆಕ್ಸಿಜನ್ ಸರಬರಾಜು ಮಾಡುವ ಇಂಧನ ವಾಹಕಗಳು. ಇವು ಕಡಿಮೆಯಾದರೆ ಮನುಷ್ಯ ನಿಸ್ತೇಜನಾಗುತ್ತಾನೆ, ಅನೀಮಿಯಾ. ಬಿಳಿ ರಕ್ತಕಣಗಳು, ಡಬ್ಲ್ಯೂಬಿಸಿ, ಬಿಳಿ ಸೈನ್ಯ. ಇವು ನಮ್ಮ ದೇಹದ ರಕ್ಷಣಾ ಪಡೆ ಅಥವಾ ಸೈನಿಕರು. ಹೊರಗಿನ ಕ್ರಿಮಿಗಳ ವಿರುದ್ಧ ಹೋರಾಡುವುದು ಇವುಗಳ ಕೆಲಸ. 2. ಗಾಡಿಯ ಇಂಜಿನ್ ಮತ್ತು ಶಾಕ್, ದಿ ಮೆಕ್ಯಾನಿಕಲ್ ಶಾಕ್ ಲಾಜಿಕ್. ಮಂದ್ರೂಪದ ಮೌಲಿಯವರ ತರ್ಕದಂತೆ ಚಲಿಸುವ ಗಾಡಿಯು ಗುಂಡಿಗೆ ಬಿದ್ದಾಗ ಹೇಗೆ ಬೇರಿಂಗ್ ಮತ್ತು ಇಂಜಿನ್ ಮೌಂಟಿಂಗ್ಗೆ ಏಟು ಬೀಳುತ್ತದೆಯೋ ಹಾಗೆಯೇ ಮನುಷ್ಯನಿಗೆ ಮಾನಸಿಕ ಧಕ್ಕೆ, ಮೆಂಟಲ್ ಶಾಕ್ ಉಂಟಾದಾಗ ರಕ್ತದ ಮೇಲೆ ಪರಿಣಾಮ ಬೀರುತ್ತದೆ. ಅಡ್ರಿನಾಲಿನ್ ಅಲೆ, ಅಡ್ರಿನಲೈನ್ ರಶ್. ಭಯ ಅಥವಾ ಧಕ್ಕೆ ಉಂಟಾದಾಗ ಮೆದುಳು ರಕ್ತಕ್ಕೆ ಅಡ್ರಿನಾಲಿನ್ ಹರಿಸುತ್ತದೆ.
ಇದು ಗಾಡಿಯ ಇಂಜಿನನ್ನು ಇದ್ದಕ್ಕಿದ್ದಂತೆ ಓವರ್ ರೇಸ್ ಮಾಡಿದಂತೆ. ಬೇರಿಂಗ್ ಮೇಲಿನ ಒತ್ತಡ, ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಹೆಚ್ಚಾದಾಗ ರಕ್ತನಾಳಗಳ ಗೋಡೆಗಳ ಮೇಲೆ ಒತ್ತಡ ಬೀಳುತ್ತದೆ. ಇದು ಗಾಡಿಯ ಚಕ್ರದ ಬೇರಿಂಗ್ ಸವೆಯುವ ಪ್ರಕ್ರಿಯೆಯಂತೆಯೇ ಇರುತ್ತದೆ. 3. ಜಂತುಗಳ ಆಕ್ರಮಣ ಮತ್ತು 80-20 ನಿಯಮ, ದ 80-20 ರೂಲ್ ಆಫ್ ಜರ್ಮ್ಸ್. ಮೌಲಿಯವರ ಅತಿ ದೊಡ್ಡ ಸಂಶೋಧನೆಯೆಂದರೆ ಈ ಜಂತುಗಳ ಯುದ್ಧ. 50% ಕವಚಭೇದನ. ಮನುಷ್ಯ ಭಯಪಟ್ಟಾಗ ಅವನ ದೇಹದ ಸುತ್ತಲಿನ ಆರೋ ಕವಚ 50% ನಾಜೂಕಾಗುತ್ತದೆ. 80% ಜಂತುಗಳ ಹೊರೆ. ಆ ಸಮಯದಲ್ಲಿ ಹೊರಗಿನ 80% ಜಂತುಗಳು ದೇಹವನ್ನು ಆಕ್ರಮಿಸುತ್ತವೆ. ಮನುಷ್ಯ ಕೇವಲ 20% ಶಕ್ತಿಯೊಂದಿಗೆ ಉಳಿಯುತ್ತಾನೆ. ಅದಕ್ಕೆ ಅವನಿಗೆ ಎದ್ದು ಕೂರಲು ಶಕ್ತಿಯಿರದಂತೆ ಜಡತ್ವ ಕಾಡುತ್ತದೆ. ಜನರು ಇದನ್ನು ಹೊರಗಿನ ಗಾಳಿ ತಗುಲಿದೆ ಎನ್ನುತ್ತಾರೆ, ಆದರೆ ಅದು ವಾಸ್ತವದಲ್ಲಿ ಕ್ರಿಮಿಗಳ ಆಕ್ರಮಣ. 4. ನಿಂಬೆಹಣ್ಣು ಮತ್ತು ರೊಟ್ಟಿ ತುಂಡಿನ ದೈಹಿಕ ತರ್ಕ, ದ ಫಿಸಿಕಲ್ ಲಾಜಿಕ್ ಆಫ್ ಟೋಟ್ಕಾ. ಈ ಉತಾರ ಅಥವಾ ತೋಟಕ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ನಿಮ್ಮ 3ನೇ ಹಂತದ ಜ್ಞಾನ. ಮೆಣಸಿನಕಾಯಿ ದಿ ಅಲಾರ್ಮ್. ಮೆಣಸಿನಕಾಯಿಯ ಘಾಟು ಸುಪ್ತವಾಗಿದ್ದ ಆ 20% ಬಿಳಿ ರಕ್ತಕಣಗಳನ್ನು WBC ಎಚ್ಚರಿಸುತ್ತದೆ. ಇದು ಸೈನಿಕರಿಗೆ ಯುದ್ಧಕ್ಕೆ ಸಿದ್ಧರಾಗಲು ನೀಡುವ ಅಲಾರಂ. ನಿಂಬೆಹಣ್ಣು ದ ಸ್ಯಾನಿಟೈಸರ್. ನಿಂಬೆಹಣ್ಣು ನೈಸರ್ಗಿಕ ಸ್ಯಾನಿಟೈಸರ್. ಇದು ದೇಹದ ಸುತ್ತಲಿನ ಸ್ಥಿರ ವಿದ್ಯುತ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಮತ್ತು ಜಂತುಗಳ ಹೊರೆಯನ್ನು ಎಳೆದುಕೊಳ್ಳುತ್ತದೆ. ರೊಟ್ಟಿ ತುಂಡು ದ ಡಿಕಾಯ್ ಟ್ರ್ಯಾಪ್. ರೊಟ್ಟಿ ತುಂಡು ಪೃಥ್ವಿತತ್ವದ ಪ್ರತೀಕ. ಹಸಿದಿರುವ ಮತ್ತು ಉಳಿದಿರುವ ಕ್ರಿಮಿಗಳನ್ನು ಆಕರ್ಷಿಸಲು ಇದನ್ನು ಆಮಿಷವಾಗಿ ಬಳಸಲಾಗುತ್ತದೆ. ಕ್ರಿಮಿಗಳು ದೇಹ ಬಿಟ್ಟು ರೊಟ್ಟಿಯ ಮೇಲೆ ಹೋದಾಗ ಮನುಷ್ಯ ಹಗುರವಾಗುತ್ತಾನೆ. 5. ಉಪಸಂಹಾರ. ತೋಟಕವು ಕೆಲಸ ಮಾಡುವುದಿಲ್ಲ, ಆದರೆ ಮಾಡಿಸಿ ಹೋಗುತ್ತದೆ. ತೋಟಕವು ಸ್ವತಃ ಏನನ್ನೂ ಮಾಡುವುದಿಲ್ಲ, ಆದರೆ ಅದು ಕೆಲಸವನ್ನು ಮಾಡಿಸಿ ಹೋಗುತ್ತದೆ. ತೋಟಕವು ಕರ್ತನಲ್ಲ, ಪ್ರೇರಕ. ಇದು ಕಂಪ್ಯೂಟರ್ ರಿಬೂಟ್ ಮಾಡಿದಂತೆ. ನಮ್ಮ ಮೆದುಳು ಹ್ಯಾಂಗ್ ಆದಾಗ ಈ ತೋಟಕವು ದೇಹದ ಸಾಫ್ಟ್ವೇರ್ ಅನ್ನು ರಿಸೆಟ್ ಮಾಡುತ್ತದೆ ಮತ್ತು ಬಿಳಿ ರಕ್ತಕಣಗಳನ್ನು ಮತ್ತೆ ಯುದ್ಧಕ್ಕೆ ಹಚ್ಚುತ್ತದೆ. ಮಂದ್ರೂಪದ ಮೌಲಿಯವರ ಸಂದೇಶ, ಮೆಸೇಜ್ ಫ್ರಮ್ ಮಾಂಡ್ರಪ್ಚೆ ಮೌಲಿ. ವಿಜ್ಞಾನವು ಕೇವಲ ಲ್ಯಾಬ್ಗಳಲ್ಲಿಲ್ಲ, ನಮ್ಮ ಹಳೆಯ ಸಂಪ್ರದಾಯಗಳ ಹಿಂದಿನ ತರ್ಕದಲ್ಲೂ ಇದೆ. ಭಯವು ರಕ್ತದ ಕಣಗಳನ್ನು ಕೊಲ್ಲುತ್ತದೆ, ಆದರೆ ಸರಿಯಾದ ತರ್ಕ ಮತ್ತು ನಂಬಿಕೆ ಆ ಕಣಗಳನ್ನು ಮತ್ತೆ ಬದುಕಿಸುತ್ತದೆ. ಮಂದ್ರೂಪ್